ಹೇ ಹಾಯ್ ಬೆಂಗಳೂರು ನಮಸ್ಕಾರ. ದಿಸ್ ಇಸ್ ಸುಮನ್ ಫ್ರಮ್ ಡಾಕ್ಟರ್ ಎ ವಿ ರಿಸೀವರ್. ಸೊ ನಾನು ಇವತ್ತು ಸ್ಪೀಕರ್ ಬಗ್ಗೆ ಹೇಳಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಸ್ಪೀಕರ್ ಬಂದು 18 ಇಂಚ್ ಸಬ್ಬೂಫರ್ ಸ್ಪೀಕರ್. ಇದು ಪ್ಯೂರ್ ಸಬ್ಬೂಫರು. 18 ಇಂಚು ಎಮಿನೆನ್ಸ್ ಅಂತ ಬ್ರ್ಯಾಂಡ್ ಬರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದು. ಎಮಿನೆನ್ಸ್ ಅಂತ ನಿಮಗೆ JBLಗಿಂತ ಹೆವಿಯಾಗಿರುತ್ತೆ ಎಮಿನೆನ್ಸ್ ಅಂತ. ಸೊ ಇದು ಬಂದು ಥಿಯೇಟ್ರಲ್ಲಿ ಯೂಸ್ ಮಾಡೋಂಥ ಸಬ್ಬೂಫರ್ ಸ್ಪೀಕರು. ಸೊ ನೋಡ್ಬೋದು ತುಂಬ ದೊಡ್ಡದಾಗಿದೆ. ಸೊ ಇಲ್ಲಿ ಬಂದು ನಿಮಗೆ ಒಳಗಡೆ ಈ ಥರ ಇರುತ್ತೆ. ಇದು ಬಂದು ನಾರ್ಮಲ್ ನಿಮಗೆ ಸ್ಪೀಕರ್ ಬ್ಯಾಸ್ಕೆಟು ನಿಮಗೆ ಸ್ಪೈಡರ್ ಅಂತ ಹೇಳ್ತಾರೆ. ಇದು ಕೋನು, ಇದು ಕಾಯಿಲು, ಇದು ಕೋನು, ಇದು ಸ್ಪೈಡರ್. ಸೊ ಇದು ಮತ್ತು ಇದು ಮೂಮೆಂಟಲ್ಲಿ ಇಂಪಾರ್ಟೆನ್ಸ್ ಇದೇನೆ. ಸೊ ಇಶ್ಯೂ ಏನಂದರೆ ಜಾಸ್ತಿ ದಿವಸ ಆಗಿರುತ್ತಲ್ವಾ, ಅಂದರೆ ನಮ್ಮ ಥಿಯೇಟರ್ಸಲ್ಲೆಲ್ಲ ನಿಮಗೆ ಸೌಂಡ್ ಕ್ವಾಲಿಟಿ ತುಂಬ ಇರುತ್ತೆ. ಬೇರೆ ಥರ ರ್ಯಾಶ್ ಇರೋದಿಲ್ಲ. ರ್ಯಾಶ್ ಅಂದರೆ ನಿಮಗೆ ಲೌಡ್ ಜಾಸ್ತಿ ಇರುತ್ತೆ, ಕರ್ಚ ಅಂತ ಸೌಂಡ್ ಬರ್ತಾ ಇರುತ್ತೆ. ಸೌಂಡ್ ಕ್ವಾಲಿಟಿ ಬರೋದಿಲ್ಲ, ಏನಿಲ್ಲ. ಅದು ಬಂದು ರ್ಯಾಶ್ ಸೌಂಡು. ಸೊ ನಾನು ಮೇಂಟೈನ್ ಮಾಡ್ತಾ ಇರೋ ಥಿಯೇಟರ್ಸಲ್ಲೆಲ್ಲನೂ ನಮ್ಮದೆಲ್ಲ 7 ಸ್ಟಾರ್ ಪ್ರಾಪರ್ಟೀಸ್. ಸೊ ಸೌಂಡ್ ಕ್ವಾಲಿಟಿ ಟಾಪ್ ನಾಚಲ್ಲಿ ಇರುತ್ತೆ. ಸೊ ಏನು ಡಾಲ್ಬಿ ಅಟ್ಮಾಸ್ ಎಲ್ಲ ಇರುತ್ತಲ್ಲ, ಸೊ ಒರಿಜಿನಲ್ ಫೈಲ್ಸ್ ಇರುತ್ತೆ, ಟಾಪ್ ನಾಚಲ್ಲಿ ಬರ್ತಾ ಇರುತ್ತೆ, ಸ್ಮೂತ್ ಇರುತ್ತೆ ಜಾಸ್ತಿ. ಸೊ ಏನಾಗಿದೆ ಅಂದರೆ ಜಾಸ್ತಿ ನಮ್ಮ ಥಿಯೇಟರ್ಸ್ ಎಲ್ಲ ಸ್ಮೂತ್ ಇರೋದ್ರಿಂದ ಲಾಂಗ್ ಲೈಫ್ ಬರುತ್ತೆ, ರ್ಯಾಶ್ ಇರೋದಿಲ್ಲ, ಲಾಂಗ್ ಲೈಫ್ ಇರುತ್ತೆ ತುಂಬ. ಅಂದರೆ ಸ್ಮೂತ್ ಸೌಂಡ್ ಇರುತ್ತಲ್ಲ, ಸೊ ಹಾಗಾಗಿ ಲಾಂಗ್ ಲೈಫ್ ಬರುತ್ತೆ. ಸ್ಪೀಕರ್ಸ್ ಆಗಲಿ ಆ್ಯಂಪ್ಲಿಫೈರ್ಸ್ ಆಗಲಿ ಎಲ್ಲನೂ 10 ಇಯರ್ಸು 20 ಇಯರ್ಸ್ ಎಲ್ಲ ರನ್ ಆಗ್ತಾ ಇರುತ್ತೆ. ಅದರಲ್ಲಿ ಏನಾಗಿದೆ, ಇದರಲ್ಲಿ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಮತ್ತು ಈ ಪಾರ್ಟು ಮೂಮೆಂಟ್ ಇರುತ್ತೆ. ಅಂದರೆ ಕಾಯಿಲಿಂಗ್ ಹೋದಾಗ ಮೂಮೆಂಟ್ ಇದೇ ಆಗೋದು. ಸೊ ಆವಾಗ ಏನಾಗಿದೆ, ಸ್ಮೂತ್ ಆಗಿಬಿಟ್ಟಿದೆ. ವೀಕ್ ಆಗಿದೆ. ಏನಾಗಿದೆ, ಒಂದು ಸರ್ಟೆನ್ ಸೆಂಟಿಮೀಟ್ರ್ ಒಳಗೆ ಮಾತ್ರ ಹೋಗಬೇಕು, ಮಾತ್ರ ಹೋಗಬೇಕು. ಸ್ಪೀಕರ್ ಏನಾಗಿದೆ, ಫುಲ್ ಒಳಗಡೆ ಹಿಂಗೆ ಹೊಡೆದ್ಬಿಟ್ಟಿದೆ, ಪಟ್ 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 ಅಂತ ಒಳಗೆ ಹೋಗುತ್ತೆ. ಅಂದರೆ ಎಡ್ಜಿಗಿದೆಯಲ್ಲ, ಆ ಕಾಯಿಲ್ ಏನಾಗುತ್ತೆ, ಸ್ವಲ್ಪ ಮಾತ್ರ ಒಳಗೆ ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು ಟೇಪ್ ಅಲ್ವಾ, ನೆಲದಲ್ಲಿ ಇಟ್ಟಿದ್ದೀನಿ ಅಂದ್ಕೊಳ್ಳಿ. ಈಗ ನಾನು ಒಂದು ಪೆನ್ ಹಿಡ್ಕೊಳ್ತೀನಿ. ನಮ್ಮ ನಾರ್ಮಲ್ ಡಿಸೈನ್ ಹೆಂಗಿರುತ್ತೆ ಅಂದರೆ ಸೆಂಟ್ರಲ್ಲಿ ಇರುತ್ತೆ, ಹಿಂಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ಈ ಥರ. ವೀಕ್ ಆದಾಗ ಏನಾಗುತ್ತೆ, ಏನಾಗುತ್ತೆ, ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ಹಿಂಗೆ ಹೊಡೆದ್ಬಿಡುತ್ತೆ, ಫುಲ್ಲು ಟಚ್ ಆಗಿಬಿಡುತ್ತೆ. ಕಾಯಿಲ್ ಹೋಗ್ಬಿಟ್ಟು ನೆಲಕ್ಕೆ ಟಚ್ ಆಗುತ್ತೆ. ಅಂದರೆ ನೆಲ ಅಂದರೆ ಇಲ್ಲಿ ಕೆಳಗಡೆ ಇರುತ್ತಲ್ಲ, ಅದಕ್ಕೆ ಟಚ್ ಆಗಿ ಏನಾಗಿದೆ, ನಿಮಗೆ ಎಡಚೆಲ್ಲ ಡ್ಯಾಮೇಜ್ ಆಗಿದೆ. ಸೊ ನೋಡ್ತಾ ಇದ್ದೀರಾ ಯಾವ ಥರ ಬೆಂಡಾಗಿದೆ ಅಂತ. ಸೊ ಇದರಿಂದ ಏನಾಗಿರುತ್ತೆ, ನಿಮಗೆ ಕಾಯಿಲು ಬರ್ನಾಗಿ ಕಚ್ಕೊಂಡ್ಬಿಡುತ್ತೆ, ಕಾಯಿಲೆ ಕಚ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಬಂದ್ಬಿಡುತ್ತೆ. ಸೊ ಇದು ಲಾಂಗ್ ಲೈಫು ಸ್ಪೀಕರ್ಸ್ ಇದ್ದರೆ ಇದೇ ಪ್ರಾಬ್ಲಮ್. ಮೇಂಟೈನ್ ಆವಾಗ ನಾವು ರೀಕೌನ್ ಆವಾಗ ಮೀನ್ಸ್ ಒಂದು 10 ಇಯರ್ಸ್ ಒನ್ಸು ಇಲ್ಲ 5 ಇಯರ್ಸ್ ಒನ್ಸು ಮಾಡಿಸಿದ್ರೆ ಉತ್ತಮ. ಸೊ ಇದು ಫ್ರೆಂಡ್ಸ್, ಸುಮ್ಮನೆ ಜಸ್ಟ್ ಜನರಲ್ಲಾಗಿ ನಿಮಗೆ ಶೇರ್ ಮಾಡೋಣ ಅನ್ನಿಸ್ತು. ಥ್ಯಾಂಕ್ ಯು.